ಶರಣರು ಏನ್ ಹೇಳ್ತಾರ ಅಂತಂದ್ರ, ಮನುಷ್ಯ ಸ್ವಾರ್ಥಕ್ಕಾಗಿ ಆದರ್ಶದ ಬಲ ಬೇಡ, ನದಿಯ ನೀರು ಏನ್ ಮಾಡ್ತದ, ಇತರರ ದಾಹವನ್ನು ಹಿಂಗಿಸುತ್ತದೆ. ಗಿಡಗಳು ನೆರಳು, ಹೂವು ಹಣ್ಣು ಮತ್ತು ಕಾಯಿಯನ್ನು ನೀಡುತ್ತದೆ. ಮಳೆಯಿಂದ ಬೆಳೆ ಮತ್ತು ಹಸಿರು ಉಂಟಾಗುತ್ತದೆ. ಆಚಾರ್ಯರು, ಋಷಿಮುನಿಗಳು, ಸಾಧು ಸಂತರರು ಜ್ಞಾನ ಸುದೆಯನ್ನು ಹಂಚುವ ಮೂಲಕ ಇತರರ ಬಾಳು ಬೆಳಗಿಸುತ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮನುಷ್ಯರ ಬದುಕಿಗೆ ಸಂಪತ್ತಷ್ಟೇ ಮುಖ್ಯವಲ್ಲ, ಅದರೊಂದಿಗೆ ಧರ್ಮ, ಪ್ರಜ್ಞೆ ಮತ್ತು ಸದಾಚಾರ ಬೆಳೆದು ಬರಬೇಕಾಗುತ್ತದೆ. ಮಾನವ ಧರ್ಮದ ಜ್ಞಾನವನ್ನು ಅರಿತ ಬಾಳಬೇಕು. ಸತ್ಯ ಶುದ್ಧ ಕಾಯಕದಿಂದ ಜೀವನವು ಸಾರ್ಥಕ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಆಧ್ಯಾತ್ಮದ ಮೌಲ್ಯಗಳನ್ನು ನಿರೂಪಿಸುವುದರ ಮೂಲಕ ಮಾನವ ಸಂಬಂಧ ಬೆಸೆದಿರುವುದನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಕಾಣಬಹುದು. ಜೀವ ಶಿವನಾಗಲು, ಅಂಗವು ಲಿಂಗವಾಗಲು, ನರ ಮನುಷ್ಯ ಹರನಾಗಲು ಬೋಧಿಸಿದ ಅವರ ವಿಚಾರಧಾರೆಗಳು ಸರ್ವಕಾಲಕ್ಕೆ ಅನ್ವಯ ಅರಿವು ಮತ್ತು ಆಚಾರಗಳ ಮೂಲಕ ಜೀವನದ ವನದಲ್ಲಿ ಶಾಂತಿ ಸಮಾಧಾನ ಕಾಣಬೇಕೆಂದು ತಿಳಿಸಿದ್ದಾರೆ. ಮುಂದೆ ಒಂದು ಗುರಿ, ಹಿಂದೆ ಒಬ್ಬ ಗುರುವಿನ ಮಾರ್ಗದರ್ಶನ ಇದ್ದಾಗ ಬಾಳು ಬಲಿಯುತ್ತಿದೆ ಮತ್ತು ಬೆಳೆಯುತ್ತಿದೆ. ಜೀವನ ಜಂಜಡಗಳಲ್ಲಿ ಸಿಲುಕಿರುವ ಮಾನವನಿಗೆ ಪುಣ್ಯಕ್ಷೇತ್ರಗಳು, ಸ್ಫೂರ್ತಿ ಚೈತನ್ಯ ನೀಡುವ ಕೇಂದ್ರಗಳು. ಮನುಷ್ಯರ ಆತ್ಮಬಲ ಬೆಳೆಯಲು ಆಧ್ಯಾತ್ಮದ ಹಸಿವು ಬೇಕು. ಸನ್ಮಾರ್ಗಕ್ಕೆ ಮುಂದೆ ಹೋಗಲು ಛಲ ಇರಬೇಕು. ಧರ್ಮ ಸಂಸ್ಕೃತಿಗಳ ಪರಿಪಾಲನೆ ಮಾಡಬೇಕು. ಅನಾರೋಗ್ಯಕರ ಸಮಾಜಕ್ಕೆ ಅಡಿಗಲಿಡುವವರ ಸಂಖ್ಯೆಯು ಹೆಚ್ಚುತ್ತಿದೆ. ಮನುಷ್ಯ ಜಾಗೃತಗೊಂಡು ಆದರ್ಶ ಸಂಸ್ಕೃತಿ ಉಳಿವಿಗೆ ಶ್ರಮಿಸಬೇಕಾಗಿದೆ. ಕೆಟ್ಟದನ್ನು ಯಾರು ಮಾಡಬಾರದು. ಎಲ್ಲ ಧರ್ಮಗಳ ಮತ್ತು ಧರ್ಮ ಗುರುಗಳ ಗುರಿ ಒಂದೇ ಆಗಿದೆ. ಅದೇ ಮಾನವ ಕಲ್ಯಾಣ ಎಂಬುದನ್ನು ಮರೆಯಬಾರದು. ಅಶಾಂತಿಯಿಂದ ತತ್ತರಿಸಿದ ಇಂದಿನ ದಿನಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮುಂತಾದ ಕ್ಷೇತ್ರಗಳು ಕಲುಷಿತಗೊಳ್ಳುತ್ತಿವೆ. ಇಂತಹ ಸಂದರ್ಭದಲ್ಲಿ ಸಾತ್ವಿಕರು ಅಂಜದೆ, ಅಳುಕದೆ ನಿಜವಾದ ದಯದ ಸಾಧನೆಗಾಗಿ ದುಡಿಯುವ ಅನಿವಾರ್ಯತೆ ಇದೆ. ಪ್ರತಿಯೊಬ್ಬರೂ ಆತ್ಮಲೋಕವನ್ನು ಮಾಡಿಕೊಂಡು ಒಳ್ಳೆಯ ದಾರಿಗೆ ಮುಂದೆ ನಡೆಯಬೇಕೆಂದು ಅನೇಕ ಮಹಾತ್ಮರು, ಶಿವಶರಣರು, ಸಾಧು ಸಂತರು, ಋಷಿಮುನಿಗಳು ಹೇಳುತ್ತಾರೆ. ಮಾನವ ಹೇಗೆ ಇರಬೇಕು ಅಂತಂದ್ರೆ, ಸಜ್ಜನರ ಸಂಘದಿಂದ ಇದ್ದರೆ ಆ ಮನುಷ್ಯಗೆ ಧರ್ಮದ ಬಗ್ಗೆ, ಜ್ಞಾನದ ಬಗ್ಗೆ ಎಲ್ಲ ವಿಷಯಗಳು ಅರಿವಾಗಿ ಮುಂದೆ ಸನ್ಮಾರ್ಗಕ್ಕೆ ಹೋಗುತ್ತಾರೆ. ಆ ಮನುಷ್ಯ ಒಳ್ಳೆಯವರ ಸಜ್ಜನ ಸಂಘ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಯಾವ ವಿಷಯವೂ ಅರಿವು ಕೂಡ ಇರುವುದಿಲ್ಲ. ಒಂದು ದನ ಇರ್ತದೆ, ಆ ದನಗಳಿಗೆ ಏನೂ ತಿಳಿಯಂಗಿಲ್ಲ. ಒಮ್ಮ ಹುಬ್ಬಳ್ಳಿ ಗುರುಗಳು ಯಾರ ಬಳಿ ಹೊಂಟಿದ್ರು? ಮಡಿಯಾಳಪ್ಪನ ಬಳಿ ಹೊಂಟಿದ್ರು. ಕಡಕೊಳ ಇಲ್ಲ, ಇನ್ನೊಬ್ಬ ಮಡಿಯಾಳ, ಧೋಬಿ ಮಡಿಯಾಳ, ಅವರು ದರ್ಶನಕ್ಕೆ ಹೊಂಟಿದ್ರಂತ. ಅವರು ಯಾರು ಅಂತಂದ್ರೆ ಹುಬ್ಬಳ್ಳಿ ಆರೋಡ ಸಿದ್ಧಾರೂಢರು ಹೊಂಟಿದ್ರು. ಹೋಗು ಮುಂದ ಅವ್ರ ಮಠದಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ರು. ಹೆಣ್ಣು ಗಂಡು ಎಷ್ಟೋ ದಾಸುಗಿತ್ತೆ ಎಲ್ಲ ಇತ್ತು, ಬರುದು ಹೋಗುದು ಎಲ್ಲ ನಡೀತಿತ್ತು. ಆದ್ರೆ ಮತ್ತೆ ಮಡಿಯಾಳಪ್ಪ ಹೆಂಗಿದ್ದ? ಮಡಿಯಾಳಪ್ಪ ಕಣ್ಣು ಇರಲಿಲ್ಲ, ಕುಡ್ಡಿದ್ದ ಮಡಿಯಾಳಪ್ಪ. ಆದ್ರೆ ದಿಗಂಬರಿಯಾಗಿದ್ದವ. 24 ಗಂಟೆ ಮಠದಾಗ ದಿಗಂಬರಿಯಾಗಿ ತಿರುಗ್ತಿದ್ದ. ಹೆಣ್ಣು ಗಂಡು ಎಲ್ಲರೂ ನೋಡ್ತಿದ್ರು. ಆದ್ರೆ ಸಹಿತ ಅವ ಒಂದು ಟೈಲ್ ಸಹಿತ ಸುತ್ತಿದ್ರ. ಅಂಥ ಸಮಯದಾಗ ಸಿದ್ಧಾರೂಢವ್ರು ಹೊಂಟಿದ್ರಂತ. ಎಲ್ಲಿ ಹೊಂಟಿದ್ರು? ಇವ್ರ ಹತ್ತಿರ ಎಷ್ಟು ದೂರ? ಒಂದು 2 ಕಿಲೋಮೀಟರ್ ಅಂತರ ಇದ್ರು ಅವರು. ಅವಾಗ ಇವ್ರು ತಿಳ್ಕೊಂಡ್ರಂತ, ಯಾರು ಮಡ್ಯಾಳಪ್ಪ. ಇವ್ರು ಅಂದ್ರಂತ ಭಕ್ತರಿಗೆ, ಬರ್ರೋ ಇಲ್ಲಿ ಬರ್ರೋ ಅಂತ.
ಯಾಕಪ್ಪ ಏನಾಯ್ತು? ಅಲ್ಲ, ಅಲ್ಲಿ ಒಬ್ಬ ಮನುಷ್ಯ ಹೊಂಟಾನ, ನಾ ಹಿಂಗೆ ಕುಂತ್ರೆ ಹ್ಯಾಂಗ, ನನಗೆ ಒಂದು ಲುಂಗಿ ತರಿರು ಅಂತಂದಂತವ ಹೊಡ್ಯಾಳಪ್ಪ. ಊರಂದಂತ, ಅಲ್ಲಪ್ಪ, ಈ ಮಠ ತುಂಬಿ ಎಲ್ಲ ಹೆಣ್ಣು ಗಂಡು ನಾವು ಮನುಷ್ಯರೇ ಓಡಾಡ್ತೀವಿ, ನೀ ಅಲ್ಲೊಬ್ಬ 2 ಕಿಲೋಮೀಟರ್ ಮ್ಯಾಲ ಮನುಷ್ಯ ಹೊಂಟಾನ, ಆ ಲುಂಗಿ ತೊಗೊಂಡ್ ಬರ್ರಿ ಅಂತ ನೀವು ಹೇಳ್ತೀರಿ, ಮತ್ತೆ ಇಲ್ಲಿ ಕೂತವ್ರು ಮನುಷ್ಯರ ಅಲ್ಲೇನೋ ಅಂತ ಕೇಳಿದ್ರಂತ ಮಠದಾಗಿದ್ದವ್ರು. ಮತ್ತೆ ಇಷ್ಟು ಮನುಷ್ಯರು ಹೆಣ್ಣು ಗಂಡು ಎಲ್ಲ ತಿರುಗಿತೀವಿ, ನಿನಗೆ ಇಜ್ಜತ್ ಇಲ್ಲೇನು ಅಂತಂದ್ರು. ಅವ ಮನುಷ್ಯ, ಇವರು ಮನುಷ್ಯ ಅಲ್ಲೇನು? ಅದಕ್ಕೆ ಒಂದು ಉದಾಹರಣೆ ಕೇಳ್ತಾರ ಅವ್ರು. ಇದು ಬಹಳ ಮೇನ್ ಪಾಯಿಂಟ್. ಹೌದು, ಅಲ್ಲಿ ಮನುಷ್ಯ ಅವ ಬರ್ಲಿಕ್ಕತ್ತಿನ ಅವ ಮನುಷ್ಯ ಅದಾನ, ಇಲ್ಲಿ ಈ ಮನುಷ್ಯ ಅಲ್ಲ ಹೇಳ್ತಾನ ನಾವು. ಯಾರು ಮಡ್ಯಾಳಪ್ಪ, ನೀವು ಹೆಣ್ಣು ಗಂಡು ಏನ್ ಮಠದಾಗ ತಿರುಗಾಡಿರ್ತೀರಿ, ನೀವು ಮನುಷ್ಯರಲ್ಲ. ಆತನೇ ಮನುಷ್ಯ. ಅವ ಹೆಂಗ ಮನುಷ್ಯ? ಅವನು ನಮ್ಮಂತವಿರ್ಬೇಕಲ್ಲ. ಹೌದು, ಆದ್ರೆ ಮಾತ್ರ ಅವ ಮನುಷ್ಯ. ಶರಣರು ಏನ್ ಹೇಳ್ತಾರ? ಮಾನವನಾಗು ಅಂತ ಹೇಳ್ತಾರಲ್ಲ, ಅದಕ್ಕ ಅವ ಮಾನವನಾಗ್ಯಾನ, ನೀವು ಮಾನವರಾಗಿಲ್ಲ. ನೀವು ಮನುಷ್ಯರ, ಅವ ಮನುಷ್ಯ ಮಾನವ ಆಗ್ಯಾನ, ನೀವು ಮಾನವ ಆಗಿಲ್ಲ. ಅಂದ್ರೆ ಹ್ಯಾಂಗ? ಅವ್ ಗುರು ದೀಕ್ಷೆ ತಗೊಂಡ ನಾವು ಮಾನವನಾಗ್ಯಾನ, ನಿಮ್ಗೆ ದೀಕ್ಷೆ ಇಲ್ಲ, ನೀವು ಮಾನವರಲ್ಲ, ಪಶುಗಳಾಗಿರಿ, ನೀವು ಪಶು ಇದ್ದಂಗ. ಅಂದ್ರ ಅವ್ರು ಕೇಳಿದಂತ ಹಂಗಪ್ಪ, ನಿಮ್ಗೆ ಉದಾಹರಣೆ ಹೇಳ್ತೀನಿ ಕೇಳ. ನೀವು ಬೈಲ್ ಕಡೆ ಹೋಗಿರ್ತೀರಿ, ನೀವು ಬದಲಿಯಾಗಿ ಕೂಡ್ತೀರಿ ಬೈಲ್ ಕಡೆ, ಹಿಂದೂ ಕಾಣ್ತದ ಮುಂದೂ ಕಾಣ್ತದ. ಆ ಟೈಮ್ದಾಗ ಪಶುಗಳು ಬರ್ತಾವ. ಪಶುಗಳು ಬಂದಾಗ ನೀವು ಅವಿಗೆ ನೋಡಿ ಮುಚ್ಕೊಂಡ್ರಿ? ಇಲ್ಲ, ಮುಚ್ಚಿಲ್ಲ. ಹಿಂದೂ ಕಂಡದ ಮುಂದೂ ಕಂಡದ, ಹಂಗೆ ಮುಸ್ ಮಾಡ್ಕೊತ ಹೋಗ್ಯದ, ಆದ್ರೆ ನೀವು ಮುಚ್ಚಿಲ್ಲ. ಹಿಂದೂ ಹಂಗೆ ಇತ್ತು, ಮುಂದೂ ಹಂಗೆ ಇತ್ತು. ಯಾಕೆ ಮುಚ್ಚಲಿಲ್ಲ? ಏನ್ ತಿಳ್ಕೊಂಡ್ರಿ? ಪಶುಗೆ ಅರಿವಿಲ್ಲ, ಅದಕ್ಕೆ ನೀವು ತಿಳ್ಕೊಂಡಿಲ್ಲ. ಹಂಗ ನೀವು ಈಗ ಏನಿದ್ರಿಪ್ಪ ನನ್ನ ಪಾಲಿಗೆ ಅಂತಂದ್ರೆ, ನೀವು ಪಶು ಇದ್ದಂಗ, ನೀವು ಮಾನವರಲ್ಲ. ನೀವು ಮಾನವರಾಗಿದ್ರಿ ಅಂತಂದ್ರ ಅವ್ರಂಗಾಗಿದ್ರ ನಾನು ಮುಚ್ಕೋತಿದ್ದೆ. ಅದು ನೀವು ಮನುಷ್ಯ ಅಲ್ಲ. ಮಾನವನಾಗಬೇಕಾದ್ರೆ ಗುರು ಬೇಕು, ಹೌದಲ್ಲ? ಗುರು ದೀಕ್ಷೆ ಆಗ್ಬೇಕು, ಗುರುವಿನ ಸೇವಾ ಮಾಡಬೇಕು, ಗುರುವಿನ ಗುಲಾಮ ಆಗ್ಬೇಕು, ಅವಾಗ ಅವ ಮಾನವ ಆಗ್ತಾನೆ. ಇವರು ಮಾನವರಲ್ಲ, ಇವರು ಪಶುಕ್ಕಿಂತಲೂ ಕಡಿಗೆ. ಉದಾಹರಣೆ ಹೇಳಿದವರು ಮಡ್ಯಾಳೇಶ್ವರನು ಪಶುಕ್ಕಿಂತಲೂ ಕಡಿಗೆ. ಅದಕ್ಕೆ ಮನುಷ್ಯ ಯಾವಾಗಲೂ ಈ ಲೋಕಕ್ಕೆ ಬಂದ ಬಳಿಕ ಏನಾಗಬೇಕು ಅಂತಂದ್ರೆ ಮಾನವನಾಗಬೇಕು. ಮಾನವನಾಗಬೇಕಾದ್ರೆ ಗುರು ಬೇಕು, ಗುರು ದೀಕ್ಷೆ ಆಗಬೇಕು. ಗುರು ಸೇವೆ ಮಾಡಿದಾಗ ಅವರಿಗೆ ಸ್ಥಿರವಾದ ಕೈಲಾಸ, ಸ್ಥಿರವಾದ ಮುಕ್ತಿ ಸಿಗ್ತದ ಅಂತ ಸಂತ ಶರಣರು ಹೇಳ್ತಾರೆ. ತಿಳ್ಕೊಂಡಿಲ್ಲ? ಅದಕ್ಕೆ ಯಾವಾಗಲೂ ಮನುಷ್ಯ ಮಾನವರಾಗಬೇಕು. ಇದೇ ಒಂದು ವಿಷಯ. ಎಲ್ಲಿಯಪ್ಪ ಅಂತಂದ್ರ, ಇವ್ರಿಗೆ ಕೇಳಿದ್ರೆ ಮುಕ್ತಾಬಾಯಿ ಜ್ಞಾನದೇವ್. ಅವಾಗ ಯಾರಿದ್ರು? ಚೈತನ್ಯ ಮಹಾರಾಜ್ ಅಂತ ಹೇಳಿದ್ರು. ಚೈತನ್ಯ ಮಹಾರಾಜ್ ಹೆಂಗಿದ್ದ? ಅವನಿಗೆ ಎಷ್ಟು ಜನ ಇದ್ರು? ಚೈತನ್ಯ ಮಹಾರಾಜಾಗ 10,000 ಶಿಷ್ಯರಿದ್ರು. ಚೈತನ್ಯ ಮಹಾರಾಜ ತಿಳ್ಕೊಂಡು ನೀವು, 10,000 ಶಿಷ್ಯರಿದ್ರು. ಅವ ಎಲ್ಲಿಗೆ ಹೋಗ್ಬೇಕಾದ್ರ ಅವನ್ ಹಿಂದೆ ಹೋಗ್ತಿದ್ರು. ನಾವು ಸಮುದ್ರ ಅದಂಗ ಧೂಳು ಹೇಳ್ತಿದ್ರು ಆಕಾಶತನ. ಅಷ್ಟು ಜನ ಶಿಷ್ಯರು ಯಾರಿಗೆ? ಚೈತನ್ಯ ಮಹಾರಾಜಗ. ಅಂತ ಚೈತನ್ಯ ಮಹಾರಾಜಗ ಜ್ಞಾನದೇವನ ಇವರು 3 ಮಂದಿ, ಮುಕ್ತಾಬಾಯಿ ಇವರು 4 ಮಂದಿ ಇದ್ದಾರಲ್ಲ, ಅವ್ರು ಇದಕ್ಕೆ ಆಳಂದಿಗೆ ಬಂದಿದ್ರು. ಎಲ್ಲಿ ಆಳಂದಿ? ಪುನಾದ ಹತ್ತಿರ ಆಳಂದಿ. ಒಂದು ಕಟ್ಟಿ ಮೇಲೆ ಕೂತಿದ್ರು ಅವರು, ಊರು ಹೊರಗೆ. ಅದಕ್ಕೆ ಮುಕ್ತಾಬಾಯಿ ಏನು ಹೇಳ್ತದ ಜ್ಞಾನದೇವ, ಇಂಥ ಚೈತನ್ಯ ಮಹಾರಾಜ ಇಂಥ ಜಾಗದಲ್ಲಿ ಅವ್ರದ್ದು ವಾಹನ ಯಾವುದು? ಹುಲಿ ವಾಹನ. ಬಾರ್ಕೋಲ, ನಾಗಸರ್ಪದ ಬಾರ್ಕೋಲ. ಅವ್ರ ಮೇಲೆ ಕೂತು ಬರ್ತಾನವ. ಅವನ ಹಿಂದೆ 10,000 ಶಿಷ್ಯರು, ಅಂತ ಮಹಾತ್ಮರದ. ಅವ್ರಿಗೆ ಪತ್ರ ಬರಿ ಅಂತ ಹೇಳಿರು. ಏನಂತ ಬರಿಬೇಕು? ಜ್ಞಾನದೇವ್ ಕೇಳ್ತಾನೆ, ಏನಂತ ಬರಿಬೇಕು? ಎಂತ
ಮುಕ್ತಾಬಾಯಿ ಜ್ಞಾನದೇವರು ಆಳಂದಿಯ ಗ್ರಾಮದಲ್ಲಿ ಒಂದು ಕಟ್ಟಿಯ ಮೇಲೆ ನಾವು ಕೂತಿರುತ್ತೇವೆ, ತಾವು ನಮ್ಮ ದರ್ಶನಕ್ಕೆ ಬರಬೇಕು ಅಂತೇಳಿ ಬರೀ ಪತ್ರ ಬರೆದ್ಬಿಡು, ಅವ್ರು ಬರ್ತಾರೆ ದರ್ಶನಕ್ಕೆ ಅಂತ ಹೇಳಿ. ಹ್ಮ್ ಯಾರು ಹೇಳಿದ್ರು? ಮುಕ್ತಾಬಾಯಿ. ಮುಕ್ತಾಬಾಯಿ. ಜ್ಞಾನದೇವ್ ಹೇಳಿದಂತ ಅಂತ ದೊಡ್ಡ ವ್ಯಕ್ತಿಯಾನ, ಅಂಥವನಿಗೆ ಇಂಥ ಪತ್ರ ಬರಿಬೇಕು ನಾವು? ಅವ ಸಾಮಾನ್ಯ ಮನುಷ್ಯ ನಾವ. ಹ್ಮ್ 10,000 ಶಿಷ್ಯರು, ಹುಲಿ ಮ್ಯಾಲ ಕೂಡ್ತಾನ, ಕೈಯಾಗ ಬಾರ್ಕೋಲ, 4 ಸರ್ಪ ಬಾರ್ಕೋಲ, ಅಂತವನ ಯಮ ಬಂದರೆ ಯಮನ ಕೈಯಾಗ ಸಿಕ್ಕಿಲ್ಲವ. ಹ್ಮ್ ಯಮ ಹಿಡ್ಕೊಂಡು ಹೋಗ್ಬೇಕಂತಂದ್ರ ಎಲ್ಲಿ ಹೋಗಿ ಕೂಡ್ತಿದ್ದ? ಕೈಯಾಗ ಸಿಗ್ಬಾರ್ದು, ಒಂದು ಕಲ್ಲಾಗ ಹೋಗಿ ಕೂತ್ ಬಿಡ್ತಿದ್ದ. ಹ್ಮ್ ಅವ ಹುಡುಕ್ಯಾಡಿ ಹೋದ. ಹಿಂಗ ಮಾಡಿ 1,000 ವರ್ಷ ತಪ್ಪಿಸಿದ್ದವ ಯಮನ ಕೈಯಿಂದ. 1,000 ವರ್ಷ 1,000 ವರ್ಷ ಎಮ್ಮೆ ಬಂದ್ರು ಕೈಗೆ ಸಿಕ್ಕಿಲ್ಲ. ಕೈಗೆ ಸಿಕ್ಕಿಲ್ಲ, ಕಲ್ಲಾಗ ಹೋಗಿ ಕೂಡ್ತಿದ್ದ. ಹ್ಮ್ ಅಂತ ದೊಡ್ಡ ವ್ಯಕ್ತಿ ಅವ, ಮಹಾತ್ಮ ಅಂತ ಅಪಾಟ್ ಮಹಾತ್ಮ ಅವ. ಹ್ಮ್ ಹ್ಮ್ ಅಂತವನಿಗೆ ಇವ್ರು ಪತ್ರ ಬರೆದಿದ್ರು. ಯಾರು? ಮುಕ್ತಾಬಾಯಿ. ಮುಕ್ತಾಬಾಯಿ ಜ್ಞಾನದೇವನ್ ಅಕ್ಕ, ತಂಗಿ ಆಗ್ಬೇಕು. ತಂಗಿ. ನಾ ಪತ್ರ ಬರೆಯೋಣ, ಪತ್ರ ಒಯ್ದು ಮುಟ್ಟಿಸಿದ್ರು. ಪತ್ರ ನೋಡ್ದ, ಯಾರು ಬರ್ದವ್ರು? ಯಾರು? ಜ್ಞಾನದೇವನ ತಂಗಿ ಮುಕ್ತಾಬಾಯಿ ನಮ್ಮ ಬೆಟ್ಟಿಗೆ ಬರ್ಬೇಕಂತ ಹೇಳಿ ಪತ್ರ ಬರ್ದಲ್ಲ. ಈ ಲೋಕದಾಗ ನನಗಿಂತಲೂ ಹೆಚ್ಚಿನವರು ಯಾರು ಇಲ್ಲ, ನನಗಿಂತನವರು ಹೆಚ್ಚಿನವ್ರು ಇದ್ದಾಗ ಈ ಲೋಕ ಬಿಟ್ಟು ಹೋಗ್ಬೇಕಂತ ನನ್ನ ವಚನ ಅದ. ಆದರೆ ಇವ್ರು ಎಂಥವ್ರು ನನಗಿಂತ ಹೆಚ್ಚಿನವ್ರು ಆದ್ರಲ್ಲ, ಇವ್ರು ನೋಡಬೇಕು, ಇವ್ರು ಎಂಥವ್ರಾರ. ಎಲ್ಲ ಶಿಷ್ಯರನ್ನ ಕರೆದು ಹೇಳಿ, ಎಲ್ಲರಿಗೆ ಕರೆದು ಏನು ಹೇಳ್ತಾನ? ನೋಡಪ್ಪ, ಜ್ಞಾನದೇವ್ ಮುಕ್ತಾಬಾಯಿ ಇವರಂತ ಬಂದಾರ. ಎಲ್ಲಿ ಅಂತಂದ್ರೆ ಆಳಂದಿ ಗ್ರಾಮದಲ್ಲಿ ಒಂದು ಕಟ್ಟಿ ಮೇಲೆ ಕೂತಾರಂತ. ನಮಗ ಎದ್ರ ಬೆಟ್ಟಿಗೆ ಬಾ ಅಂತೇಳಿ ಪತ್ರ ಬರ್ದಾರ, ಎಲ್ಲರೂ ಸಿದ್ಧಾಂತ ತಯಾರಾಗಬೇಕು ಅಂತೇಳಿ ಹೇಳ್ಬಿಟ್ಟ. ಅವಾಗ ಎಲ್ಲರೂ ಆಗ್ಲಿ ತಂದೆ, ಆಗ್ಲಿ, ನಾವೆಲ್ಲರೂ ಬರ್ತೀವಿ ಅಂತೇಳಿ 10,000 ಶಿಷ್ಯರು ತಯಾರಾದರು. 10,000 ಜನ. ಎಷ್ಟು ಇರಬೇಕು? 10,000 ಜನ. 10,000 ಜನ. ಜ್ಞಾನದೇವ್ ಇವನಿಗೆ ಚೈತನ್ಯ ಮಹಾರಾಜ್. ಹ್ಮ್ ಆಯ್ತಪ್ಪ, ತಯಾರು ಆದ್ರು. ಕೂತ ಇವ ಹುಲಿ ಮೇಲೆ ಕೂತ, ಹ್ಮ್ ಕೈಯಾಗ ಬಾರ್ಕೋಲ, ಹಾವಿನ ಬಾರ್ಕೋಲ, ಹ್ಮ್ ನಾಗರೇಡಿ ಹ್ಮ್ ಹಾವಿನ ಬಾರ್ಕೋಲ, ಹಿಂದ 10,000 ಶಿಷ್ಯರು. ಆಯ್ತು, ಇವ ಮುಂದೆ ಹೊಂಟ, ಹಿಂದವ್ರು ಎಲ್ಲರೂ ಹೊಂಟರು. ಧೂಳು ಹೇಳ್ತಿತ್ತು, ಆಕಾಶಕ್ಕೆ ಹೋಗ್ತಿತ್ತು ಧೂಳು. ಶಿಷ್ಯರಿಂದ ಶಿಷ್ಯರ ಧೂಳು ನಡೆಯೋದ್ರಿಂದ ಹೊಂಟಂತ ಬಲ್ಲಿ ಕತ್ತಿದ 4 ಮಂದಿ ಕೂತಿದ್ರು ಒಂದು ಕಟ್ಟಿ ಮ್ಯಾಲ. ಮುಕ್ತಾಬಾಯಿ ಹೇಳ್ದಂತ, ಜ್ಞಾನದೇವ ಎಲ್ಲ ಕೆಡಿಸಿಬಿಟ್ಟು ದೊಡ್ಡ ವ್ಯಕ್ತಿ ಹೊಂಟಾನ ಅಂತ ನೀವು ಸುಳ್ಳಾಡಿ ನಾವು ಪತ್ರ ಬರೆದೀವಿ, ನಮ್ಮ ಗತಿ ಏನು ಅಂತ ಕೇಳ್ತಿರ್ತಾನ. ಅದಕ್ಕೆ ಮುಕ್ತಾಬಾಯಿ ಅಂತಾಳ, ಈ ಸುಮ್ ಕೂಡು, ನಾನು ಇದ್ದೀನಲ್ಲ, ನಿನಗೆ ಯಾವ್ದು ಭಯ ಅಂತೇಳಿ ಸುಮ್ ಕೂಡಿಸ್ತಾಳ. ಆಯ್ತು, ಅವನು ಬಂದ ಬರುವುದರಿಂದ ಇವರಿಗೆ ಎಲ್ಲರಿಗೆ, ಜ್ಞಾನದೇವರಿಗೆ 4 ಮಂದಿಗೆ, 3 ಅಣ್ಣ ತಮ್ಮರಿಗೆ ಭಯಾನಕ ಆಗ್ತಿತ್ತು. ಬಂದ ತಕ್ಷಣನೇ ಅವ ಕುಂತು ಹೊಡ್ತಿದ್ದ ಅವ ಮ್ಯಾಲ, ಹುಲಿ ಮ್ಯಾಲ. ಆಯ್ತು, 10,000 ಶಿಷ್ಯರಿಗೆ ನೋಡಿ ಜನ ಭಯಾನಕ ಆಗ್ತಿತ್ತು, ಅಷ್ಟು ಜನ ಕೂಡಿದ್ರು. ಆಯ್ತು, ಈಗ ಒಂದು ನಂಬರ್ ಮೇಲೆ ಇದ್ರು. ಮುಕ್ತಾಬಾಯಿಗಂತಂತ ಇವರು 3 ಮಂದಿ ಅಣ್ಣ ತಮ್ಮರು, ಅಕ್ಕ ಚೈತನ್ಯ ಮಹಾರಾಜ್ ಕೊಂಡ್ರೆ ಹೆಂಗೆ ಮಾಡಬೇಕು? ಇಲ್ಲ ಬರಲಿ, ನಾವು ಹೋಗಮ್ಮ ಎದ್ರ ಬೆಟ್ಟಿಗೆ. ಹೆಂಗೆ ಹೋಗ್ಬೇಕು? ನಾವು ಹೋಗಮ್ಮ, ಅವ ಹುಲಿ ಮೇಲೆ ಕೂತು ಹೊಂಟಾನ, ನಾವು ಹೋಗಮ್ಮ. ಹೆಂಗ? ಅಲ್ಲ, ನಾ ಈ ಭೂದೇವತಿಗೆ ಹೇಳ್ತೀನಿ ದರ್ಶನಕ್ಕೆ ನಡಿ ಅಂತ. ಅವಾಗ ಭೂದೇವಿಗೆ ಹೇಳ್ತಾಳ, ಅಮ್ಮ ಭೂದೇವತಿ, ಅವೇರೇ ಹುಲಿ ಮೇಲೆ ಕೂತು ಹೊಂಟಾನ, ನಾವೇರೇ ನಿನ್ ಕಟ್ಟಿ ಮೇಲೆ ಕೂತೀವಿ ನೆಲದ ಮ್ಯಾಲ, ನೀನೇ ನಡೀತಾಯಿ ಭೂದೇವತಿ ದರ್ಶನಕ್ಕ ಅಂತ ಹೇಳಿ. ಕಟ್ಟಿ ನಡ್ಲಾಕ್ ಚಾಲು ಆಯ್ತು. ಆಯ್ತಪ್ಪ, ಕಟ್ಟಿನಿ ಕಿತ್ಕೊಂಡು ಹೋಯ್ತು. ಚೈತನ್ಯ ಮಹಾರಾಜನ ಸೈನ್ಯದಲ್ಲಿ ಹೋಗಿ ನಿಂತು, ಅವನು ಅಲ್ಲಿ ನಿಂತ. ಅವಾಗಂದವ ತಿಳ್ಕೊಂಡ, ಮನುಷ್ಯ ಯಾವುದಾದ್ರೆ ಪ್ರಾಣಿಗೆ ಒಂದು ವಿಚಾರ ಮಾಡಿ ರಾಟಿ ಹಾಕಿ ಏನಾದರೂ ಮಾಡಬಹುದು, ಆದ್ರೆ ಭೂದೇವತಿಗೆ ರಾಟಿ ಹಾಕೋದು ಯಾರಿಂದ ಸಾಧ್ಯ? ಪ್ರಾಣಿಗೆ ಹಿಡಿದು ಸಾಕಬಹುದು, ಮಾತಾಡಿಸ್ಬೋದು. ನಾವೊಂದು ಪ್ರಾಣಿ ಸಾಕೀನಿ, ಅದ್ರ ಮೇಲೆ ಕೂತು ಬರ್ತೀನಿ, ಸರ್ಪದೊಂದು ಬಾರ್ಕೋಲ್ ಮಾಡೀನಿ, ಇಂಥದ್ದು ಮಾಡೀನಿ, ಇದು ಯಾರಾದ್ರೂ ಮಾಡ್ಬೋದು. ಆದ್ರೆ ಭೂದೇವತಿ ಕೇಳಬೇಕಲ್ಲ ಮಾತ. ಭೂದೇವತಿನೇ ಅವರಿಗೆ ತೊಗೊಂಡು ಹೊಂಟಾಳ ಅಂತಂದ ಬಳಕ ನನಗಿಂತೂ ಹೆಚ್ಚಿನವರಾದ್ರು.
ಹ್ಮ್ ಅಂತ ತಿಳ್ಕೊಂಡು ಬಂದು 4 ಮಂದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು. ಧನ್ಯ ಧನ್ಯ ನೀವು 4 ಮಂದಿ ಕೂತೀರಿ ಭೂದೇವತಿ ಮ್ಯಾಲ, ಹ್ಮ್ ನಿಮ್ಗೆಂತರು ಹೆಚ್ಚಿನವ್ರು ಯಾರಿಲ್ಲ. ಹ್ಮ್ ನಾನೇ ಈ ಲೋಕದಾಗ ದೊಡ್ಡವ ಅಂತ ತಿಳ್ಕೊಂಡಿದ್ದೆ, ಹ್ಮ್ ಆದ್ರ ಹ್ಮ್. ನನಗಿಂತಲೂ ನೀವು ದೊಡ್ಡವರು. ಹ್ಮ್ ಹೆಂಗಂತಂದ್ರ ಮನುಷ್ಯ ಹ್ಮ್ ಯಾವುದಾದ್ರೂ ಒಂದು ಪ್ರಾಣಿಗೆ ಅದಕ್ಕೆ ರೂಢಿ ಹಾಕಿ ಅಂಜಿಸಿ ಕೂಡಬಹುದು, ಸಾಕಬಹುದು. ಆದ್ರೆ ಈ ಭೂದೇವಿಗೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ನಿಮ್ಮಿಂದೇ ಸಾಧ್ಯ ಆಯ್ತು, ಹ್ಮ್ ನನಗಿಂತ ನೀವು ಹೆಚ್ಚಿನವರು ಅಂತ ಹೇಳಿ ಸಾಕಾಗ ಹ್ಮ್ ಆಯ್ತು. ಅವ್ರು ಅಲ್ಲೇ ಉಳ್ಕೊಂಡು ಇವ್ರು ಉಳ್ಕೊಂಡ್ರು. ಒಂದು ದಿವಸ ಅಲ್ಲಿ ಎದ್ದು ದರ್ಶನ ಮಾಡಿ ಹೋಗ್ಬೇಕು ಅನ್ನೋದಾಗ ಮುಕ್ತಾಬಾಯಿ ಅಂದ್ರಂತ, ಇವತ್ತೊಂದು ದಿವಸ ಇಲ್ಲೇ ಸ್ಟಾಪ್ ಮಾಡ್ರಿ, ನಾಳೆಗೆ ಹೋಗ್ರಿ ಅಂತ ಹೇಳೋಣ. ಆಗ್ಲಮ್ಮ ಅಂತ ಆಯ್ತು. ದಿವಸ ಎದ್ರು ಎಲ್ಲರೂ ಪೂಜೆ ಇದು ಜಳಕ ಮಾಡೋ ಟೈಮ್ದಾಗ ಹ್ಮ್ ಮುಕ್ತಾಬಾಯಿ ಅವರು ಜಳಕ ಮಾಡ್ಲಿಕ್ಕತ್ತಿದ್ರು. ಹ್ಮ್ ಇದು ಉದಾಹರಣೆ ಇಲ್ಲಿ ಬಂತು ನೋಡು. ಹ್ಮ್ ಜಳಕ ಮಾಡೋ ಟೈಮ್ದಾಗ ಮೇ ಮೇಲೆ ಬಟ್ಟೆ ಇದ್ದಿಲ್ಲ. ಹ್ಮ್ ಅವ್ರು ಹೊಂಟಿದ್ರು, ಯಾರು ಚೈತನ್ಯ ಮಹಾರಾಜರು. ಹ್ಮ್ ಇವರು ಜಳಕ ಮಾಡೋದು ನೋಡಿ ಅವ ಅಲ್ಲೇ ನಿಂತು ಬಿಟ್ಟ. ಹ್ಮ್ ನಿಂದ್ರಣ್ಣ ಮುಕ್ತಾಬಾಯಿ ಅಂದ್ರಂತ, ಯಾಕೆ ಚೈತನ್ಯ ಮಹಾರಾಜ ಅಲ್ಲಿ ನಿಂತೆಲ್ಲ ಅಂತ ಕೇಳಿದ್ರು. ಹ್ಮ್ ಅಮ್ಮ ನೀವು ಜಳಕ ಮಾಡ್ಲಿಕ್ಕತ್ತೀರಿ, ಅದಕ್ಕೆ ನಾನು ಇಲ್ಲಿ ನಿಂತೆ. ಹ್ಮ್. ಹಂಗ ನಾನು ಜಳಕ ಮಾಡಿದ್ ನಿನಗೇನಾಯ್ತು? ನೀವು ಹಂಗೆ ಕೂತೀರಿ, ಹಂಗೆ ಕೂತರಿ ಏನಾಯ್ತು? ನಾ ಏನು ತಿಳ್ಕೊಬೇಕು ನಿನಗ? ಉದಾಹರಣೆಯಲ್ಲಿ ಬರ್ತಾನ ಅವನಿಗಿನ್ನ ದೀಕ್ಷೆ ಆಗಿಲ್ಲ, ನಾ ಏನಂತ ತಿಳ್ಕೊದೀನಿ ನಿನಗ? ಏನೆಂತ ತಿಳ್ಕೊಬೇಕು ಅಂತ ಕೇಳ್ತೀನಿ. ನೀನು ಮಾನವ ಅಲ್ಲ. ನೀನು ಮಾನವ ಆಗಿದ್ರೆ ಹ್ಮ್ ನಾನು ಮಾತ್ರ ಮೇಲೆ ಬಟ್ಟೆ ಕೂತಿದ್ದೆ, ಮುಸ್ಕೊಟ್ಟಿದ್ದೆ. ನೀನು ಮಾನವ ಅಲ್ಲ, ನೀ ಪಶುಕ್ಕಿಂತಲೂ ಕಡಿಗೆ ಪಶು ಇದ್ದ ಹಾಗೆ. ಹ್ಮ್ ನಿನಗೆ ಯಾರು ಮಾನವ ಅಂತಾರ? ಬಾ, ಹ್ಮ್ ನೀ ನಾನು ನೋಡಿದ ಏನಾಗ್ತದ? ಪಶುಗಳು ಎಲ್ಲ ಕಡೆ ತಿರುಗಾಡ್ತಾವಲ್ಲ, ಆದ್ರೆ ಪಶು ನೋಡಿ ಯಾರೇ ಮುಚ್ಕೊಂಡಾರ? ಇಲ್ಲ. ಹಂಗ ನೀವು ಒಬ್ಬ ಪಶು, ನಾ ಬೇಕಾದಂಗೆ ಜಳಕ ಮಾಡ್ಲಿಕ್ಕತ್ತೀನಿ, ಪಶುವಿಗೆ ನನಗೆ ಏನು ಸಂಬಂಧ? ನೀ ಮಾನವನೇ ಅಲ್ಲ. ನೀ ಮಾನವ ಆಗಿದ್ದಿ ಅಂತಂದ್ರೆ ನಾನು ಬಟ್ಟೆ ಕೂತಿದ್ದೆ, ನೀನು ಅಲ್ಲೇ ಇರ್ತೀರಿ, ಇಲ್ಲಿ ಇರ್ತೀರಿ, ಆದ್ರೆ ನೀನು ಮಾನವ ಆಗಿಲ್ಲ. ಅಮ್ಮ ಇದೇನು ಮಾನವ ಅಂತಂದ್ರೆ ಹಿಂಗದಪ್ಪ. ಮಾನವನಂತಂದ್ರೆ ಮಾನವನಾಗಬೇಕಾದ್ರೆ ಗುರು ಬೇಕು, ಗುರುಪಾದ ಸೇವೆ ಮಾಡಬೇಕು, ಮಾನವನಾಗಬೇಕು. ಅಂದ್ರೆ ಅವ ಮನುಷ್ಯ ಆಗ್ತಾನೆ, ಮಾನವಲ್ಲ. ನೀನು ಒಬ್ಬ ಪ್ರಾಣಿ ಇದ್ದಾಗ, ಅದಕ್ಕೆ ನೀನು ಮುಂದೆ ಮಾನವ ಆಗು ಅಂತ ಹೇಳಿದಾಗ ಆಗಲಿ ತಾಯಿ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿಂದ ಅವ್ರು ಜಳಕ ಮಾಡಿದ್ರಂತ, ಪೂಜೆಗೆ ಮಾಡಿ ಮತ್ತು ಅವ್ರು ಲಾಸ್ಟ್ ಕೊನೆಯ ಟೈಮ್ಕ ಚೈತನ್ಯ ಮಹಾರಾಜರು ಒಬ್ಬ ಗುರುವಿನ ಕಡೆಯಿಂದ ದೀಕ್ಷಾ ತಗೊಂಡು ಸಂಸ್ಕಾರ ಮಾಡಿಕೊಂಡು ಅವ್ರ ಮುಂದೆ ಮುಕ್ತಿ ಮಾರ್ಗಕ್ಕೆ ಹೋದ್ರು. ಅದಕ್ಕೆ ಅವ ಮಾನವ ಆದರು. ಅಲ್ಲಿವರೆಗೆ ಅವ ಮಾನವ ಇದ್ದಿಲ್ಲ. ಒಂದು 1000 ವರ್ಷ ಆದ್ರೂ ಅವ ಸನ್ಯಾಸಿ ಇದ್ದ, ಆದ್ರೂ ಮಾನವ ಆಗಿದ್ದಿಲ್ಲ. ಅದಕ್ಕೆ ಮಾನವನಾಗಬೇಕು ಮನುಷ್ಯ, ಗುರುವನ್ನ ಆಗಬೇಕು, ಗುರುಪಾದ ಸೇವೆ ಮಾಡಬೇಕು, ದೀಕ್ಷೆ ಆಗಬೇಕು ಅಂದ್ರೆ ಅವ ಮಾನವ ಆತ. ಇಲ್ಲ, ಅವ ಮಾನವನೇ ಆಗುವುದಿಲ್ಲ. ಮುಕ್ತಾಬಾಯಿ ಚೈತನ್ಯ ಪ್ರಭುಗಳಿಗೆ ದೀಕ್ಷೆ ಕೊಟ್ಟಿದ್ದು ಕತೆ. ಕತೆ. ಪ್ರಪಂಚವೇ ದುಃಖದಿಂದ ಕೂಡಿದೆ, ಇದಕ್ಕೆ ಯಾಕೆ ಏನು ಅಂತ ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ ಪ್ರಶ್ನೆ. ಪ್ರಪಂಚ ಒಂದು ದುಃಖದ ಇದು ಮಹಾಸಾಗರ ಇದ್ದ ಹಾಗೆ. ಸಂಸಾರ ಸುಖದಲ್ಲ ಇದು. ಈಗ ಜೋಡಿ ಜೊತೆ ಆಗ್ತೀವಲ್ಲ, ಇದು ಸುಖದ ಸಂಸಾರ ಅಲ್ಲ, ಇದು ದುಃಖದ ಸಂಸಾರ. ಹೆಂಗ್ ಸುಖ ಇಲ್ಲ ಅಂತಂದ್ರೆ ಪುನರಪಿ ಜನನಂ ಮರಣಂ ಯಾಕೆ ಆಗ್ತದ ಅಂತಂದ್ರೆ ಗಂಡ ಹೆಂಡತಿ ಜೋಡಿಯಾಗಿ ಸಂಸಾರ ಮಾಡುವುದರಿಂದ ಮುಕ್ತಿ ಸಿಗುವುದಿಲ್ಲ, ಭೋಗದಿಂದ ಮುಕ್ತಿ ಇಲ್ಲ. ಯಾವ ಭೋಗ ಬಿಟ್ಟಿರ್ತಾನೆ ಹೆಣ್ಣಿನ ಕೂಡ ಆತನಿಗೆ ಮುಕ್ತಿ. ಎಷ್ಟು ದಿವಸ ಆದರೂ ಭೋಗ ಮಾಡಿ ಮಾಡಿ ಕೊನೆ ಟೈಮಕ್ಕೆ ಎಲ್ಲಾನು ಬಿಟ್ಟು ಸನ್ಯಾಸಿಯಾಗಿ ಶಿವನ ಸೇವೆ ಮಾಡಿ ಮುಕ್ತಿ ಆದ್ರೆ ಮುಕ್ತಿ ಸಿಗ್ತದೆ. ಕಡಿವರೆಗೂ ನಾವು ಪ್ರಪಂಚನ ಮಾಡಿ ಇದರಾಗೆ ಸಾಯ್ತೀವಿ ಅಂತಂದ್ರೆ ಪ್ರಪಂಚ ಮಾಡುವವರಿಗೆ ಕೊನೆಯವರೆಗೂ ಮುಕ್ತಿ ಇಲ್ಲ. ಸಾಯುವವರಿಗೆ ಆಗ ಕೊನೆಯವರೆಗೆ ಮುಕ್ತಿ ಇಲ್ಲ. ಮತ್ತು 84 ಕೋಟಿ ಜೀವರಾಶಿಯಲ್ಲಿ ಹುಟ್ಟುವುದು ಮಾತ್ರ ತಪ್ಪುವುದೇ ಇಲ್ಲ. ಯಾರ ಈ ಪ್ರಪಂಚವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಹೋಗ್ತಾರ ಅವರಿಗೆ ಮುಕ್ತಿ, ಚಿರಕಾಲ ಮುಕ್ತಿ. ಇವರಿಗೆ
ಪ್ರಪಂಚದವರಿಗೆ ಚಿರಕಾಲ ಮುಕ್ತಿ ಯಾವ ಕಾಲಕ್ಕೂ ಸಿಗುವುದಿಲ್ಲ ಮತ್ತು ಜನನ ಮರಣ ಆಗುವುದು ತಪ್ಪುವುದಿಲ್ಲ. ಹೇಳ್ತಲ್ಲ, ಮಾಯದಿಂದಲೇ ಹ್ಮ್ ಮಾಯದಿಂದಲೇ ಮೋಹ, ಮೋಹದಿಂದಲೇ ಜಗತ್ತುತ್ಪತ್ತಿ. ಜಗದುತ್ಪತ್ತಿ. ಮಾಯದಿಂದಲೇ ಜಗತ್ತುತ್ಪತ್ತಿ, ಮಾಯವೇ ಜಗತ್ತಿಗೆ ಶ್ರೇಷ್ಠ ಅಂತ ಹೇಳ್ತಾರ. ಹ್ಮ್ ನೋಡು, ಹ್ಮ್. ಮಾಯವೇ ಜಗತ್ತಿಗೆ ಶ್ರೇಷ್ಠ. ಒಂದು ಮದ್ಭಾಗವತ ಗೀತೆಯಲ್ಲಿ ಒಬ್ಬ ಯಾರು ಅಂತಂದ್ರೆ ವೇದವ್ಯಾಸರು ಬರೆದಿದ್ರು. ಹ್ಮ್. ಕೊನೆಯಲ್ಲಿ ಬರೆದಿದ್ರು ಒಂದು ಗೀತೆಯಲ್ಲಿ, ಮಾಯದಿಂದಲೇ ಮೋಹ, ಮೋಹದಿಂದಲೇ ಜಗತ್ತುತ್ಪತ್ತಿ, ಮಾಯವೇ ಜಗತ್ತಿಗೆ ಶ್ರೇಷ್ಠ ಅಂತ ಬರೆದಿದ್ರು. ಅಲ್ಪ ಹ್ಮ್. ಮಾಯತಿ ಮೋಹ ಆಗ್ತಿಲ್ಲ. ಒಂದು ಹೆಣ್ಣು ಬಂದ್ರೆ ಮೋಹ ಬರ್ತದೆ, ಆಗ್ತಿಲ್ಲ. ಇದ್ದಿದ್ದು ವೇದ ಶಿಷ್ಯಗೆ ತೋರಿಸ್ಬೇಕು ಕರೆದಂತ ಹೇಳಿ ತನ್ನ ಶಿಷ್ಯ ಕರೆಸಿದಂತ. ಅವ ಯಾರು? ಜೈಮಿನಿ ಮಹಾಮುನಿಗಳು. ನೋಡಿ, ಎಲ್ಲಿದ್ದರು ಜೈಮಿನಿ ಮಹಾಮುನಿಗಳು? ಮನುಷ್ಯರ ಮಾರಿ ನೋಡಬಾರ್ದು, ಹೆಣ್ಣಿನ ಮಾರಿ ನೋಡಬಾರ್ದು, ಯಾರು ಶಬ್ದ ಕಿವಿಯಲ್ಲಿ ಬೀಳಬಾರ್ದು ಅಂತೇಳಿ ಕಟ್ಟಗಡಿ ಅರಣ್ಯದಲ್ಲಿ ಅವರು ಒಂದು ಗುಡ್ಡದಾಗ ವಾಸ ಮಾಡಿದ್ರು, ಆಶ್ರಮ ಮಾಡ್ಕೊಂಡು. ಹೇಳಿದ್ದು ಸ್ಟೋರಿ ಹೆಂಗದ, ಆಯರಂಗ ಹಂಗಾಗ್ತದೆ. ಅಂಥವ್ನಿಗೆ ತನ್ನ ಶಿಷ್ಯಗೆ ಇವ ಕರೆಸ್ದ. ಯಾರು? ವೇದವ್ಯಾಸ. ಆ ಶಿಷ್ಯ ಓದಿದ್ರೆ ಚಂದದ ಅಂತಂದ್ರ ಈ ಲೋಕಕ್ಕೆ ಕಡೆ ಬಿಡಬೇಕು ಬುಕ್ ಹೊರಗ ಓದಿಸುರೈಗೆ ಅಂತೇಳಿ ಅಂತ ರಹಸ್ಯವಾದ ಒಂದು ಬುಕ್, ಒಂದು ಪುರಾಣ ಬರೆದಿದೆ. ಯಾಕದ ಅಂತೇಳಿ ಶಿಷ್ಯನ ಕರೆಸ್ದ. ಬಂದ. ಯಾರು? ಜೈಮಿನಿ ಮುನಿಗಳು. ಜೈಮುನಿ ನಿರಾಕಾರಿ, ಪ್ರಪಂಚ ಇಲ್ಲ, ಹೆಣ್ಣಿನಿಂದ ದೂರ, ಹೆಣ್ಣಿನ ಶಬ್ದಕ್ಕೆ ಬೀಳ್ತಿರ್ಲಿಲ್ಲ. ಅವ ಒಂದು ಆಶ್ರಮ ಕಟ್ಕೊಂಡು ಗುಡ್ಡದಲ್ಲಿ 24 ಗಂಟೆ ಜಪ ತಪ ಮಾಡ್ಕೋದು ಸದಾ ಧ್ಯಾನದಲ್ಲಿ ಇರ್ತಿದ್ದಾವ. ಅಂಥವ್ರಿಗೆ ಇವ್ರು ಕಳಿಸಿದ್ರು ಗುರುಗಳು. ಕರೆದಾಗ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೂತ್ಕೊಂಡ್ರು. ಅಪ್ಪ, ನಮ್ಮನ್ನು ಕರೆಸಿದ ಕಾರಣ ಏನು ಕೇಳ್ತಿರ್ತಾನ. ಮಗು, ನಾನು ಒಂದು ಪುರಾಣ ಬರೆದೀನಿ, ಆ ಪುರಾಣ ನೀನು ಓದು. ಈ ಪುರಾಣ ಸರಿ ಅದ ಇಲ್ಲ, ಸರಿ ಅದ ಅಂತಂದ್ರೆ ನಾನು ಹೊರಗೆ ಭಕ್ತರಿಗೆ ಕೊಡ್ತೀನಿ, ಜಗತ್ತಿಗೆ ಸಾರ ಆಗ್ತದೆ ಅಂತ ಹೇಳಿದ್ರು. ಆಗ್ಲಿ ತಾನೆ. ಪುರಾಣ ಓದ್ತಿದ್ರು. ಪುರಾಣ ಓದ್ಕೋತ ಹೋಗುವುದರಿಂದ ಅಷ್ಟಮ ಸಿದ್ಧಿ ಅಗದಿ ಭವ್ಯವಾದ ನುಡಿಗಳು ಬಂದಿದ್ರು. ಅವರು ಭಯಂಕರ ಒಳ್ಳೆ ವಿಚಾರ, ಮುಕ್ತಿ ಮಾರ್ಗದ ನುಡಿಗಳು ಬಂದಿದ್ರು. ಹಂಗೆಲ್ಲ ಓದ್ಕೋತ ಹೋಗೋದ್ರಿಂದ ಅವನಿಗೆ ಮೇಲ ಒಬ್ಬಿತ್ತು, ಅಗದಿ ಚಂದ ಮನಸ್ಸು ಬರೀತಿತ್ತು. ಜೈಮಿನಿ ಮನಿಗಳು ಓದ್ತಿದ್ರು. ಗುರುಗಳು ಅಪ್ಪವರು ಎಂಥ ವಿಷಯ, ಎಂಥ ನುಡಿಗಳು ಬರ್ತಾರ, ಎಷ್ಟು ಚಂದ ಅಂತ ಅವಳು ವರ್ಣಾನ್ ಮಾಡ್ಕೋತ ಹೇಳ್ತಿದ್ರು. ಮಾಡ್ಕೋತ ಪೂರ ಮುಗೀತು. ಕೊನೆಯ ಪಾನ ಒಂದು ತೆಗೆದ್ರು. ಆ ಪಾನದ ಕೆಳಗೆ ಏನು ಬರೀದ್ರು? ಹೇಳಪ್ಪ, ಕೇಳಿದಿರ? ಲಾಸ್ಟ್ ಪಾನ ಪೇಜ್ನಲ್ಲಿ ಮಾಯದಿಂದಲೇ ಮೋಹ, ಮೋಹದಿಂದಲೇ ಜಗತ್ತುತ್ಪತ್ತಿ, ಮಾಯವೇ ಜಗತ್ತಿಗೆ ಶ್ರೇಷ್ಠ ಅಂತ ಬರೀದ್ರು. ಇರ್ಬೋದಿದ್ರು. ಇವ್ರು ಅಂದ್ರಂತ, ಪಾ ಎಲ್ಲರೂ ಚಂದ ಬರೀತಿದ್ದಿ, ಈ ಲಾಸ್ಟ್ ಪಾನ ಬರೆದಿದ್ದು ನನಗೆ ಸರಿಯಲ್ಲಪ್ಪ. ಹೆಂಗೆ ಸರಿಯಿಲ್ಲ? ಅಲ್ಪ, ಮಾಯದಿಂದ ಮೋಹ, ಮೋಹದಿಂದ ಜಗತ್ತುತ್ಪತ್ತಿ, ಮಾಯಾ ಜಗತ್ತಿ ಶ್ರೇಷ್ಠ ಅಂತ ಬರೀದಿ. ಖರೆ ಮಾಯದಿಂದ ಮೋಹ ಹೆಂಗಾಗ್ತದ? ಮೋಹದಿಂದ ಜಗತ್ತುತ್ಪತ್ತಿ ಹೆಂಗಾಯ್ತು? ಜಗತ್ತಿಗೆ ಶ್ರೇಷ್ಠ ಮಾಯಾ ಅಂತ ಬರೆದಿದ್ದಿ, ಸುಳ್ಳು. ನೀ ಪುರಾಣ ಬರೆದಿದ್ದು ಸುಳ್ಳು. ಇದನ್ನು ಕಾಟ್ ಹೊಡಿ. ಇದು ಕಾಟು ಹೊಡೆದ ನಂತರ ಹೊರಗ ಭಕ್ತರಿಗೆ ಬಿಡು, ನೋಡ್ತಾರ, ಅದು ಒಳ್ಳೇದದ ಅಂತ. ಅವಾಗ ಅವ್ರಂದಂತ, ಅಲ್ಲ, ಅದು ನಿನಗೆ ತಿಳಿಯಂಗಿಲ್ಲ, ನಾನು ಯಾಕೆ ಬರ್ತೀನಿ, ಅದು ಶ್ರೇಷ್ಠ. ಯಾಕೆ ಶ್ರೇಷ್ಠ? ಮಾಯದಿಂದ ಮೋಹ ಆಗ್ತದ, ಮೋಹದಿಂದ ಜಗತ್ತು ಸಂತಾನ ಹುಟ್ಟದ, ಮತ್ತು ಹುಟ್ಟಿದ ನಂತರ ಜಗತ್ತಿಗೆ ಶ್ರೇಷ್ಠ ಆಗ್ತದ. ಅದು ಸುಳ್ಳಂತೀನಿ ಅಂತಿಲ್ಲ. ಹರಿಹರ ಬ್ರಹ್ಮಾದಿಗೆ ಮಾಯ ಬಿಟ್ಟಿಲ್ಲ, ಹೌದಲ್ಲ? ಯಾರಿಗೆ ಬಿಟ್ಟಿಲ್ಲ? ಪರಮಾತ್ಮಗೆ ಮಾಯ ಬಿಟ್ಟದ. ಪಾರ್ವತಿ ಸಂಕಟ ಹೇಳ, ಗುರುಗಳು ಹೇಳ್ತಾರ. ವಿಷ್ಣುಗೆ ಮಾಯ ಬಿಟ್ಟದ, ಲಕ್ಷ್ಮಿ ಹೇಳ. ಬ್ರಹ್ಮದೇವ ಸೃಷ್ಟಿಕರ್ತಾರನ, ಮತ್ತ ಅವನ ಬಲ್ಲಿ ಸರಸ್ವತಿ ಹೇಳ. ಮತ್ತ ಹರಿಹರ ಬ್ರಹ್ಮಾದಿಗಳಿಗೆ ಮಾಯ ಬಿಟ್ಟಿಲ್ಲ, ನಮ್ ನಿಂತವ್ರ ಏನ್ ಪಾಡಪ್ಪ ಅಂತ ಅಂದ ಇವಾಗ ಗುರುಗಳು.
ಅಲ್ಲಪ್ಪ ಇದು ತಪ್ಪ, ಇದು ಸುಳ್ಳ, ನಿನ್ನ ಬುಕ್ ನಂಗೆ ಸರಿ ಇಲ್ಲ ಬರೀದು ಸಿಟ್ಲೆ ಒಗದಕ್ಕೆ ಹೋಗ್ಬಿಟ್ಟ. ಹೊಂಟ ಇಟ್ಟು ಆಯ್ತು. ಹಾದ ತನ್ನ ಆಶ್ರಮಕ್ಕೆ ಗುರುಗಳು ಬರೆದಿದ್ದು. ಹಗಲು ರಾತ್ರಿ ಮಳೆ ಆಗ್ತಿತ್ತು. ಆ ಸಮಯದಲ್ಲಿ ರಾತ್ರಿನೂ ಮಳೆ, ಹಗಲತ್ನು ಮಳೆ, 24 ಗಂಟೆ ಮಳೆ ಆಗುದೇ, ಜುಡಿ 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 ಮಳೆ. ಮಹಾತ್ಮರು ಗದ್ದಿ ಮ್ಯಾಲ ಕೂತು, ಯಾ ಮಹಾತ್ಮರು ಜೈ ಮನಿ ಮನಿ ಮ್ಯಾಲ ಕೂತು ಜಪ ಮಾಡ್ತಿದ್ದು ಅವ್ರು. ಪಂಚಾಕ್ಷರಿ ಮಂತ್ರ ಜಪ 24 ಗಂಟೆ. ಮುಂಜಾನೆ ಕೂತ್ರೆ ಸಂಜೆ ಕಡೆ ಹೇಳ್ಬೇಕು. ಸಂಜೆ ಕಡೆ ಎದ್ರೆ ಹೋಗಿ ಹಣ್ಣಂಪ ತಂದು ಪ್ರಸಾದ ಮಾಡ್ಕೊಂಡು ಮತ್ತೆ ಮುಂಜಾನೆ ಎದ್ದು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಕೂತ ಮತ್ತೆ ಗದ್ಗೆ ಮೇಲೆ ಎಷ್ಟು 24 ಗಂಟೆ ಕಾಯಕ ಅವ್ರು ಎಷ್ಟು ನಡೀತಿತ್ತು. ಅದು ಹಂಗೆ ಕಾಯಕ ನಡೀತಿತ್ತು. ಮಳೆ ಚಾಲು ಆಯ್ತು. ಜಡಿ 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 ಮಳೆ ಆಗ್ತಿತ್ತು. ಒಂದು ತಿಂಗಳಾನ್ಗಟ್ಲೆ ಮಳೆ. ಒಬ್ಬಾಕಿ ಹೆಣ್ಮಗಳು ಅಡಿವೇಲಿ ಸಿಗ್ಬಿದ್ದು. ನೋಡಿ ಹೆಂಗ್ ಬರ್ತಿದ್ರು ವಿಷಯ. ಆಕೆ ಹ್ಯಾಂಗಿದ್ದಳು, ಆಕೆಗೆ ನೋಡಿದ್ರ ಮಗನ ಮನಸ್ಸಾಗಬೇಕು. ಅಷ್ಟು ಸುಂದರವಾದ ಹೆಣ್ಣು, ಚಲುವಾದ ರೂಪ, ರಂಗ ರೂಪ ನೋಡಿದರ ಅಪಾರ ಚಲು ಸುಂದರಿ. 3 ಲೋಕದಾಗನಿಲ್ಲ ಅಂತ ಅಕ್ಕಿ ಸುಂದರಿ. ಮೈ ಮೇಲೆ ಬಟ್ಟೆ ಎಂತವಿದ್ದು, ಜರ್ತರ ಬಟ್ಟೆ, ರೇಷ್ಮಿ ಸೀರೆ, ರೇಷ್ಮಿ ಕುಪ್ಪಸ, ಒಂದ್ ಹನಿ ನೀರು ಬಿದ್ರ ಅವಯವಗಳು ಅಂಗಾಂಗಗಳು ಎಲ್ಲಾನು ಕಾಣ್ತಿದ್ದವು. ಹಂಗ ಕಾಣ್ತಿದ್ದು. ಆಕಿ ಇದೆಲ್ಲ ಮೇಯೆಲ್ಲ ಒದ್ದಿ ಆಗಿತ್ತು, ಎಲ್ಲ ಕಾಣ್ತಿತ್ತು. ಕುಸ ಕಾಣ್ತಿತ್ತು, ಯೋನಿ ಕಾಣ್ತಿತ್ತು, ಪೂರಾ ಶರೀರ ಕಾಣ್ತಿತ್ತು. ಇಂಥ ಶರೀರ ಮ್ಯಾಲ ನಾನು ಊರಾಗ ಹ್ಯಾಂಗ ಹೋಗ್ಬೇಕು ಜನ ನೋಡ್ತಾರ. ಆಕಿ ಅಂತಾಳ, ಮಳಿ ಆಗ್ತಾ ಇದೆ, ಬಟ್ಟಿ ಎಲ್ಲ ಒದ್ದಿ ಆಗ್ಯದ, ನಂದೆಲ್ಲಾನು ಕಾಣ್ತದ, ಮಳಿ ಕಾಣ್ತದ, ಶರೀರ ಪೂರಾ ಕಾಣ್ತದ, ಹಿಂದ ಮುಂದ ಅಂಗಾಂಗಗಳು ಕಾಣ್ತದ. ನಾನು ಹ್ಯಾಂಗ ಹೋಗ್ಲಿ ಊರಾಗ, ಎಲ್ಲಿಗೆ ಹೋಗ್ಬೇಕು, 10 ಮಣಿಲಿಕ್ಕೆ ಬಂದದ. ಆಕಿ ಹಂಗೆ ಹೊಂಟಿದ ಅಂತ ಹೋಗ್ತಾ 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 ಗುಡ್ಡ ಸಮೀಪ ಆದಳು. ಅಲ್ಲಿ ಒಂದು ದೂರಂದ ಆಶ್ರಮ ಕಾಣ್ತಿತ್ತು, ಕೊಂಪಿ. ಆಕಿ ಅಂದಂತ, ಇನ್ನು ಊರಿಗೆ ಹೋಗಬಾರ್ದು, ಅಡವಿಗೆ ಒಂದು ಗುಡಿಸಲು ಕಾಣ್ತದ, ಆ ಗುಡಿಸಿನಲ್ಲಿ ಇವತ್ತೊಂದು ದಿವಸ ವಿಶ್ರಾಂತಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಆ ಗುಡಿಸಲಕ್ಕೆ ಹೊಂಟಿದ್ರು. ಅನ್ಸ್ಕೋತ ಎಂದ ಮುಂದೆ ಕೈ ಹಿಡ್ಕೊಂಡು ಹೊಂಟಿದ್ರು. ಆದ್ರೂ ಯಾರೇ ಇರಬಹುದು ಅಂತೇಳಿ ಒಂದು ಭಯದಿಂದ ಹೋಗ್ತಿದ್ರು. ಹೋಗ್ತಾ ಹೋಗ್ತಾ 6 ಗಂಟೆ 7 ಗಂಟೆ ಆಯ್ತು ಟೈಮ್. ಮಳೆ ಆಗ್ತಿತ್ತು, ಮೇಯೆಲ್ಲ ಒದ್ದಿ ಆಗಿತ್ತು. ಸುಂದರವಾದ ಕುಸುಗಳು, ನೋಡಿದರೆ ಕಣ್ಣು ತಿರುಗಬೇಕು ಅಂತ ರೂಪ ಹಾಕಿದ್ರು. ಹ್ಯಾಂಗ್ ಮಾಡ್ಬೇಕು? ಅನ್ಸ್ಕೋತ್ ಹೋಗಿ ಬಾಗ್ಲಿ ಹೋಗಿ ನಿಂದತ್ತ, ಇಲ್ಲಿ ಯಾರು ಇಲ್ಲ ಅಂತೇಳಿ ಅವ ಕೂತಿಂದಪ್ಪ ಮ್ಯಾಲ ಗದ್ದಿ ಮ್ಯಾಲ ಓಂ ನಮಃ ಶಿವ ಮಾಡ್ಕೋತ. ಮಹಾತ್ಮರು ಜಪ್ ಮಾಡ್ಕೋತ ಕೂತಿದ್ರಲ್ಲ, ಹಿಂಗ್ ನೋಡ್ದ ಕಣ್ಣು ಬಿತ್ತು ಆಕಿ ಮ್ಯಾಲ.